ಶಾಸಕಿ ಮಹಿಳಾ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಇತ್ತೀಚೆಗೆ ಪಂಚಮಸಾಲಿ ಹೋರಾಟದಲ್ಲಿ ನೀವು ಬಹಳ ಸಕ್ರಿಯರಾಗಿ ಭಾಗವಹಿಸಿದ್ದೀರಿ. ಒಂದು ಪರಿಣಾಮಕಾರಿ ಹಂತದ ಹತ್ರ ಇದ್ದೀವಿ ನಾವು ಅಂತ ನಾವು ಅನ್ಕೋಬಹುದಾ? ಖಂಡಿತವಾಗ್ಲು ಇತ್ತೀಚೆಗೆ ಅಷ್ಟೇ ಅಲ್ಲ, ಪಂಚಮಸಾಲಿ 2A ಹೋರಾಟ ಏನು 2 ವರ್ಷದ ಹಿಂದೆ ಶುರು ಆಯ್ತು ಕೂಡಲ ಸಂಗಮದಿಂದ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಹಳಷ್ಟು ಸಕ್ರಿಯವಾಗೇ ಇದ್ದೀವಿ. ಸೊ ಕೊನೆಯ ಘಟ್ಟಕ್ಕಂತರೂ ಬಂದಿದ್ದೀವಿ ಖಂಡಿತವಾಗ್ಲು. ನೋಡೋಣ ನಾಳೆ ಏನಾಗತ್ತೆ ಅಂತ. ಅಲ್ಲ ಮೇಡಮ್, ಈಗಾಗಲೇ ಸಾಕಷ್ಟು ನಾಯಕರು ಒಂದು ಆಶಾದಾಯಕ ಮಾತುಗಳನ್ನ ಹೇಳ್ತಾ ಬಂದಿದ್ದಾರೆ. ಡೆಡ್ಲೈನ್ ಅನ್ನೋದೊಂದಿತ್ತು, ಆದ್ರೆ ಈಗ ಅದು ಡೆಡ್ಲೈನ್ ಇಲ್ಲ, ನಾಳೆ ಒಂದು ಘೋಷಣೆಯ ಮೂಲಕ ಒಂದು ನಮಗೆಲ್ಲರಿಗೂ ಹೆಡ್ಲೈನ್ ಸಿಗೋ ಸಾಧ್ಯತೆ ಇದೆ ಅನ್ನೋದು ನಾವು ಊಹಿಸಬಹುದಾ? ನಾನು ಕೂಡ ಅದೇ ಒಂದು ಇದ್ರಲ್ಲೇನೆ ಇದ್ದೇನೆ. ನಾಳೆ ಡೆಡ್ಲೈನ್ ಅಂತ ಹೇಳ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ನಾವು ಲೈಫ್ ಲೈನ್ ಅಂತ ಕೇಳಿದ್ವಿ. ಆದ್ರೆ ನಾಳೆ ಮುಖ್ಯಮಂತ್ರಿಗಳು ಆಶಾದಾಯಕವಾದಂತ ಒಂದು ನ್ಯೂಸ್ ಅನ್ನ ನಮಗೆ ಕೊಡ್ತಾರೆ, ನಮ್ಮ ಸಮಾಜಕ್ಕೆ ಕೊಡ್ತಾರೆ ಅಂತ ಇದೆ. ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಮಾಜದ ಮುಖಂಡರು ಒಂದು ಡಿಸಿಷನ್ ಮಾತ್ರ ಖಂಡಿತವಾಗ್ಲೂ ನಾಳೆ ತಗೊಳ್ತಾರೆ. ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಆಗ್ಬೇಕು, ಯಾರಾದ್ರೂ ಶೋಷಿತರು, ವಂಚಿತರು, ಹಿಂದುಳಿದ್ದು, ಅವಕಾಶ ವಂಚಿತರಿದ್ದು ಇವತ್ತಿಗೂ ಆ ಅಸಮಾನತೆಯ ಪೀಡಿತರಾಗಿದ್ರು ಅವ್ರಿಗೂ ಒಂದು ಸಮತೋಲನಕ್ಕಾಗಿ ಸಮಾನತೆಗಾಗಿ ಮಾಡಬೇಕು. ಒಂದು ಕಡೆಯಿಂದ ಕಿತ್ಕೊಂಡು ಇನ್ನೊಂದು ಕಡೆ ಕೊಡೋದು ಅಥವಾ ಇರೋದ್ರಲ್ಲೇ ಒಂದ್ ಸ್ವಲ್ಪ ಕಿತ್ಕೊಂಡ್ಬಿಟ್ರೆ ಸಾಮಾಜಿಕ ನ್ಯಾಯದ ಉದ್ದೇಶನೇ ಸೋತೋಗ್ಲಿಲ್ವಾ ಅಲ್ಲಿ? ವೆನ್ ಯು ಟೇಕ್ ಸಮಥಿಂಗ್ ಅವೇ ಫ್ರಮ್ ಸಂಬಡಿ ಆರ್ ಯು ಪುಟ್ ಸಂಬಡಿ ಇನ್ ಅ ಪ್ಲೇಸ್ ವೇರ್ ದೇ ವಿಲ್ ಟೇಕ್ ಇಟ್ ಅವೇ ಫ್ರಮ್ ದೆನ್. ಈಗ ನೀವು 3B 5% ಇಂದ 2A 15% ಬರ್ತೀರಿ, ಆದ್ರೆ 2A ನಲ್ಲಿ ಈಗ 102 ಜಾತಿಗಳಿದೆ ಮೇಡಮ್. ಅವ್ರ ಸಿಗ್ಬೇಕಾದಂತ ಫಲಾನುಭವದ ಪ್ರಮಾಣ ಕಮ್ಮಿ ಆಗ್ಲಿಲ್ವಾ? ಹೌ ಇಸ್ ದಿಸ್ ಸೋಷಿಯಲ್ ಜಸ್ಟಿಸ್? ನೀವು ಬಹಳ ಒಳ್ಳೆ ಕ್ವಶನ್ ಕೇಳಿದ್ರೆ, ಐ ಅಪ್ರಿಷಿಯೇಟ್. ನೀವು ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರಿ, ನಿಮಗೇನ್ ಅನ್ಸುತ್ತೆ? ಪಂಚಮಸಾಲಿನಲ್ಲಿ ಎಲ್ರು ಶ್ರೀಮಂತರಿದ್ದಾರಾ? ಎಲ್ರು IT ರಿಟರ್ನ್ಸ್ ಇದ್ದಾರಾ? ಎಲ್ರು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ರೀ? ನಮ್ ಸಮಾಜ ಒಕ್ಕಲಿಗ ಸಮಾಜ, ನಮ್ ಸಮಾಜ ಕೃಷಿಯನ್ನ ನಂಬಿದಂತ ಸಮಾಜ. ನಮ್ಮ ಸಮಾಜದಲ್ಲಿ 95% ಜನ ಒಕ್ಕಲತನವನ್ನ, ಉಳುಮೆಯನ್ನ, ನಾವು ರೈತರು, ಮಳೆ ಬಿದ್ರೇನೆ ರೈತಕಿ ನಮ್ಮದು. ನಾವು ರೈತರು ಬೆಳೆಯನ್ನ ಬೆಳೆದು ಹೊಟ್ಟೆಯನ್ನ ತುಂಬಿಸೋರು ಬೇರೆ ಅನ್ನದಾತ ಅಂತ ಹೇಳ್ತಾರೆ ಪಂಚಮಸಾಲಿ ಸಮಾಜಕ್ಕೆ. ನಾನು ಯಾವಾಗಿದ್ರು ಪದೇ ಪದೇ ಒಂದು ಮಾತನ್ನ ಹೇಳ್ತಾ ಇರ್ತೀನಿ. ಸ್ವತಂತ್ರ ಸಿಗೋಕಿನ ಪೂರ್ವವಾಗಿ 35 ಕೋಟಿ ಜನಸಂಖ್ಯೆ ಭಾರತ ದೇಶದಲ್ಲಿ ಇತ್ತು. ಸ್ವತಂತ್ರ ಸಿಕ್ಕ ನಂತರ ಭಾರತ ದೇಶದ ಜನಸಂಖ್ಯೆ ಎಷ್ಟಾಗಿದೆ? 145 ಕೋಟಿ ಹತ್ರ ಬಂದಿದ್ದೀವಿ. ಬಹಳಷ್ಟು 200 ಎಕರೆ ಇದ್ದವ್ರಿಗೆ 2 ಎಕರೆದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನಾವ್ ಎದಕ್ಕಾಗಿ ಇದನ್ನ ಕೇಳ್ತಾ ಇದ್ವಿ? ಮೀಸಲಾತಿ ಬೇರೆಯವರಿಂದ ಕಿತ್ಕೊಳ್ಳು, ಅದನ್ನೆಲ್ಲ ನೀವು ಹೇಳಿದ್ರಿ. ಬೇರೆ ಸಮಾಜದಿಂದ ನಾವು ಕಿತ್ಕೊಳ್ತಾ ಇಲ್ಲ. ಮೇಡಮ್, ಈಗ 3B ನಲ್ಲಿ ಇದ್ದೀರಿ ಅಲ್ಲ, 5% ಇರೋದು, ಆದ್ರೆ ಜನಸಂಖ್ಯೆ 16 ಜನ 16 ರೀತಿನಲ್ಲಿ ಹೇಳ್ತಾರೆ. ನಾನು ನಂಬಿದ್ದೀನಿ ಒಂದು 70 ಲಕ್ಷ ಅಂತ ಇಟ್ಕೊಳ್ಳೋಣ ಪಂಚಮಸಾಲಿಗಳ ಜನಸಂಖ್ಯೆ. 70 lakh people expect benefits from that 5%. Today you are moving to 15%. You want to ಆ 15% ಅಲ್ಲಿ ಏನಾಗ್ತಿದೆ ಮೇಡಮ್? 102 ಜಾತಿಗಳಿದ್ದಾವೆ ನೋಡಿ, ಅವರಿಗೆ ಸಿಗ್ತಿರುವಂತದ್ದು. ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು ನಮ್ಮ ಸಮಾಜದಲ್ಲಿ ಬಡವರಿಗೆ ಕೊಡಿ. ಆ ಬಡವ್ರನ್ನ ಯಾವ ರೀತಿ ನೀವು ಇದನ್ನ ಮಾಡಿದ್ರೆ ಆರ್ಥಿಕತೆ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀವಿ, ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇದ್ದಾರೆ, ಯಾರ್ಯಾರು ಆಲ್ರೆಡಿ ಗವರ್ಮೆಂಟ್ ನೌಕರಿಯಲ್ಲಿದ್ದಾರೆ ಅಂತ ಎಲ್ಲ ಕುಟುಂಬಗಳು ಗೊತ್ತಾಗೇ ಬಿಡ್ತವೆ. ಇನ್ಕಮ್ ಟ್ಯಾಕ್ಸ್ ಪೇ ಇದ್ದವ್ರನ್ನ ನೀವು ಅವ್ರಿಗೆ ಕೊಡಕ್ ಹೋಗ್ಬೇಡಿ. ಬರೀ ಹಿಂದುಳಿದ ಸಮಾಜದಲ್ಲಿ ಅಷ್ಟೇ ಬಡವರಿದ್ದಾರ? ನನ್ನ ಸಮಾಜದಲ್ಲೂ ಬಡವರಿದ್ದಾರೆ. ನನ್ನ ಸಮಾಜದಲ್ಲೂ ಹೊಟ್ಟೆ ಚೀಲ ತುಂಬಿಕೊಳ್ಳಕ್ಕೆ ಬೆಳಗ್ಗೆ ಕೂಲಿ ಮಾಡಿ ಸಾಯಂಕಾಲ ರೊಟ್ಟಿ ಮಾಡ್ಕೊಳ್ತಾರೆ. ನನ್ನ ಸಮಾಜ ಕೂಡ ಬಡ ಆಗಿದೆ ಈಗ. ಸೊ ಆ ಬಡವರಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಈ ಬಡವರಿಗೋಸ್ಕರ ಹೋರಾಟ ಒಂದು ಫಲಶ್ರುತಿಯನ್ನ ತರಬೇಕು ಅಂದ್ರೆ ವೈಜ್ಞಾನಿಕವಾದ ಅನುಷ್ಠಾನ ಆಗ್ಬೇಕು. ಹೌದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅನುಭವದಲ್ಲಿ ಈ ವೈಜ್ಞಾನಿಕ ಅನುಷ್ಠಾನ ಅನ್ನೋದು ಹೇಗಾಗ್ಬೇಕು? ಶಾಶ್ವತ ಹಿಂದುಳಿದ ವರ್ಗದ ಆಯೋಗವನ್ನ ಈಗ ಮಾಡಿದ್ದಾರೆ. 18 ತಿಂಗಳಾಯ್ತು. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು 18 ತಿಂಗಳಲ್ಲಿ ಸರ್ವೆಯನ್ನ ಮಾಡಿಸ್ತೀವಿ ಅಂತ ಹೇಳಿ. 18 ತಿಂಗಳೇನ್ ಬೇಕಾಗಿರ್ಲಿಲ್ಲ. ಏನಾದ್ರೂ ಸರ್ಕಾರ ಮನಸ್ಸು ಮಾಡಿದ್ರೆ ಕೊಡ್ಲೇಬೇಕು ಅನ್ನುವಂತ ಉತ್ಸಾಹದಲ್ಲಿ ಸರ್ಕಾರ ಇದ್ರೆ ಡೆಫಿನೆಟ್ ಆಗಿ 5-6 ತಿಂಗಳಲ್ಲಿ ಸರ್ವೆಯನ್ನ, ಏನು ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ, ಸರ್ವೆಯನ್ನ ಮಾಡಿ ರಿಪೋರ್ಟ್ನ ತರಬಹುದಾಗಿತ್ತು. ಮೀನಾವೇಶ ಮಾಡ್ತಾ ಇತ್ತು ಸರ್ಕಾರ. ಆದ್ರೆ ಈಗ ಒಂದು ಕೊನೆ ಹಂತಕ್ಕೆ ಬಂದಿದೆ. ಯಾವಾಗ ಸಂಘರ್ಷ ಜಾಸ್ತಿ ಆಯ್ತೋ, ಸಮಾಜ ಸಂಘಟನೆ ಜೋರಾಯ್ತೋ, ಸಮಾಜದ ಪ್ರತಿಯೊಂದು ಸಭೆಯಲ್ಲಿ ಜನರು ಜಾಸ್ತಿ ವಾಲಂಟಿಯರ್ ಆಗಿ ಬಂದು ಭಾಗವಹಿಸೋಕೆ ಸ್ಟಾರ್ಟ್ ಆದ್ರೂ ಅವತ್ತಿನಿಂದ ಸ್ವಲ್ಪ ಬಿಸಿ ಮುಟ್ತಾ ಇದೆ. ತಾವೆಲ್ಲ ಮೀಡಿಯಾದಲ್ಲೇನೆ ತೋರಿಸ್ತಾ ಇದ್ದೀರಾ. ಸೊ ನನ್ನ ಅನುಭವದಲ್ಲಿ ಹಿಂದುಳಿದ ಏನು ಶಾಶ್ವತ ಹಿಂದುಳಿದ ಆಯೋಗ ಇದೆ,
ಅಥವಾ ವರದಿ ಬರ್ಲಿ ವರದಿ ಬರ್ಲಿ ವರದಿ ಬರ್ಲಿ ಅಂತ ಹೇಳ್ತಾ ಇದ್ರು. ಆದ್ರೆ 2 ದಿನದ ಹಿಂದೆ ನಮಗೆ ಮಾನ್ಯ ಯತ್ನಾಳ್ ಅವರು ಹೇಳಿರೋ ಪ್ರಕಾರ ಅವ್ರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮತದಾನದ ಮೂಲಕ ಪರಿಣಾಮಕಾರಿಯಾಗಿ ಮತದಾನ ಮಾಡೋದ್ರ ಮೂಲಕ ಕೆಲವು ಅಭ್ಯರ್ಥಿಗಳ ಕೆಲವು ಕ್ಷೇತ್ರಗಳಲ್ಲಿ ಗೆಲುವಿಗೆ ಕಾರಣ ಆಗುವಂತಹ ಸಾಧ್ಯತೆಯನ್ನ ಉಳಿಸ್ಕೊಂಡಂತ ಒಂದು ಸಮುದಾಯ ಸರ್ಕಾರದ ಬೆನ್ಮೂಳೆ ಮುರಿದು ಮೀಸಲಾತಿ ಪಡ್ಕೊಳ್ಳಕ್ ಮುಂದಾಗೋಯ್ತಾ? ಈ ರೀತಿ ಪ್ರಶ್ನೆ ಮಾಡ್ತಾರೆ. ಆ ಡಾಮಿನೆಂಟ್ ಕಮ್ಯುನಿಟಿ ಆರ್ಮ್ ಟ್ವಿಸ್ಟಿಂಗ್ ದ ಗವರ್ಮೆಂಟ್ ಮೇಡಮ್, ಅದ್ರ ಬಗ್ಗೆ ಏನು ನೋಡಿ. ಹಿಂದಿನಲ್ಲಿ ಒಂದು ಕಹಾವತ್ ಇದೆ, ಜಬ್ ಸೀದಿ ಉಂಗ್ಲಿ ಸೆ ಘೀ ನಹೀ ನಿಕಲ್ತಿ ತೋ ಉಂಗ್ಲಿ ಟೇಡಿ ಕರ್ನಿ ಪಡ್ತಿ ಅಂತ. ನಮಗೆ ಗಾಂಧೀಜಿಯವರೇ ಹೇಳಿದ್ದಾರೆ, ಯಾವ ಬ್ರಿಟಿಷರನ್ನ ಹೊಡೆದು ಓಡಿಸಿದಂತ ಸ್ವತಂತ್ರ ತಕೊಂಡಂತವ್ರು. ಸೊ ನಮಗೆ ಸಂಘರ್ಷದ ಮುಖಾಂತರ ಯಾವ ರೀತಿ ತಗೊಳ್ಬೇಕು ಅನ್ನೋದು ಈಗ ಗೊತ್ತಾಗಿದೆ. ಮುಂಚೆ ಪಂಚಮಸಾಲಿ ಸಮಾಜ ಬಹಳಷ್ಟು ಮುಗ್ಧವಾಗಿತ್ತು, ಈಗ ನನ್ನ ಸಮಾಜ ಕೂಡ ಜಾಗೃತ ಆಗಿದೆ. ನೀವು ಹೇಳಿದ ಹಾಗೆ 120 ಕ್ಷೇತ್ರದಲ್ಲಿ ನನ್ನ ಸಮಾಜ ಯಾರನ್ನ ಮತದಾನ ಮಾಡಬಹುದು. 120 ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ 824ರಲ್ಲಿ. ಸೊ ಈಗ ಸಮಾಜ ಕೂಡ ಜಾಗೃತಿ ಆಗಿದೆ, ಬಹಳಷ್ಟು ಹತ್ರದಲ್ಲಿ ನಮ್ಮನ್ನೆಲ್ಲರನ್ನು ನೋಡ್ತಾ ಇದ್ದಾರೆ. ಏನು ನಾವು ಸಮಾಜಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮನ್ನ ಸ್ಪೇರ್ ಮಾಡ್ತಾರೆ ಅಂತ ನಾವೇನು ತಿಳ್ಕೊಂಡಿಲ್ಲ, ನೀವು ತಿಳ್ಕೊಳಕ್ ಹೋಗ್ಬೇಡಿ. ಎಲ್ಲ ರಾಜಕಾರಣಿಗಳನ್ನ ಎಲ್ಲ ಸರ್ಕಾರವನ್ನ ಬಹಳ ಸೂಕ್ಷ್ಮವಾಗಿ ಸಮಾಜ ಗಮನಿಸ್ತಾ ಇದೆ. ಸೊ ಪರಿಣಾಮವನ್ನ ಎದುರಿಸ್ತಾರೆ. ಆಯ್ತು ಮೇಡಮ್, ಐ ನೋ ಯು ಹ್ಯಾವ್ ಟು ಗೋ ಸಮ್ವೇರ್. ಲಾಸ್ಟ್ ಒಂದು 2 ಪ್ರಶ್ನೆ ಕೇಳ್ತೇನೆ. ವೈಜ್ಞಾನಿಕ ಅನುಷ್ಠಾನದ ಬಗ್ಗೆ ನಾವು ಮಾತಾಡಿದ್ವಿ. ನಿಮ್ ಸರ್ಕಾರ ಇತ್ತು 5 ವರ್ಷ, ಸುದೀರ್ಘ ಸರ್ಕಾರ. ಕಾಸ್ಟ್ ಸೆನ್ಸಸ್ ಮಾಡಿಸಿದ್ರಿ, ಇಟ್ ವಾಸ್ ನೆವರ್ ಟೇಬಲ್ಡ್. 300 ಕೋಟಿ ಖರ್ಚು. ಅದು ಇವತ್ತು ಅಧಿಕೃತ ಮಾನ್ಯತೆಯನ್ನ ಪಡೆದಿದ್ರೆ ಅದರ ಆಧಾರದ ಮೇಲೆ ಒಳ ಮೀಸಲಾತಿನೂ ನಿರ್ದಿಷ್ಟವಾಗಿ ನಾವು ರೂಪಿಸೋದ್ರ ಮೂಲಕ ಒಂದು ಪ್ರಬಲವಾದ ಪಕ್ವತೆ ಉಳ್ಳ ಅನುಷ್ಠಾನಕ್ಕೆ ನಾವು ದಾರಿ ಮಾಡ್ಕೊಡ್ಬೋದಾಗಿತ್ತು. ಅನ್ಫಾರ್ಚುನೇಟ್ಲಿ ಅವತ್ತು ಆಗ್ಲಿಲ್ಲ. ಅದು ರಿಗ್ರೆಟ್ ಇದೆಯಾ ಅಂತ ಕೇಳ್ತಿದ್ದೀನಿ. ಖಂಡಿತವಾಗ್ಲೂ ರಿಗ್ರೆಟ್ ಇದೆ, ಖಂಡಿತವಾಗ್ಲೂ. ಆ ಸಂದರ್ಭದಲ್ಲಿ ನಾನು ಶಾಸಕಿ ಆಗಿರ್ಲಿಲ್ಲ, ಅದ್ರ ಬಗ್ಗೆ ನನಗೆ ಜಾಸ್ತಿ ನಾಲೆಜೂ ಇಲ್ಲ. ಬಟ್ ಏನು ಜಾತಿ ಜನಗಣತೆ ಏನು ಮಾಡಿದ್ರು, ಜಾತಿ ಗಣತೆಯನ್ನ ಏನು ಮಾಡಿದ್ರು, ಅದು ಇದಾಗಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಆಯ್ತು ಮೇಡಮ್, ಈಗ ಈ OBCದು 32% ಇರುತ್ತೆ ಮೇಡಮ್. ರಿಆರ್ಗನೈಸ್ ಮಾಡ್ದೇನೆ 50% ಸೀಲಿಂಗ್ದು ಕನ್ಫ್ಯೂಷನ್ ಇದೆ. 9th ಶೆಡ್ಯೂಲ್ಗೆ ಹಾಕ್ಬೇಕಾ ಬೇಡವಾ, ಇವ್ರು ಹಾಕ್ತಾರಾ ಇಲ್ವಾ, ನೀವೇನ್ ಮಾಡ್ತೀರಿ ವಿಪಕ್ಷವಾಗಿ, ಕೇಂದ್ರದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ. ನಿಮ್ಮಲ್ಲೂ ಈ ಪ್ರಶ್ನೆಗಳಿದೆಯಾ? 9th ಶೆಡ್ಯೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೇಂದ್ರದ ಪಾತ್ರ ಏನು? ರಾಜ್ಯದ ಪಾತ್ರ ಏನು? ಕೇಂದ್ರದ ಪಾತ್ರ ಇದ್ರಲ್ಲಿ ಏನಿದೆ? ಶಾಶ್ವತ ಹಿಂದುಳಿದ ಆಯೋಗ ಮಾಡಿದ್ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು ಹಿಂದುಳಿದ ಆಯೋಗಕ್ಕೇನೆ ಎಲ್ಲ ಅಧಿಕಾರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಕೇಂದ್ರದ ಪಾತ್ರ ಇದ್ರಲ್ಲಿ ಏನು ಇಲ್ವೇ ಇಲ್ಲ. ರಾಜ್ಯದಲ್ಲಿನೇ ಅವರು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಳ್ಬೇಕು. ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ಅದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಅದು ಸುಗ್ರೀವಾಜ್ಞೆ ಆಗಬೇಕು. ಅದನ್ನ ಬಿಟ್ರೆ ಬೇರೆ ಏನಿದೆ? ಅದನ್ನ ಡೆಲ್ಲಿಗೆ ಹೊಡೆದು ಹಾಕುವಂತ ಪ್ರಮೇಯನೇ ಇಲ್ವಲ್ಲ ಈಗ. ಮೇಡಮ್, 50% ಕ್ಯಾಪ್ ಇದೆ, 56% ಆಗಿದೆ ಈಗ ರಾಜ್ಯದಲ್ಲಿ. ಇಲ್ಲಿ ನಾವು OBCನ ರಿಆರ್ಗನೈಸ್ ಮಾಡಬೇಕು ಅಂದ್ರೆ ಹೇಗ್ ಮಾಡೋದು? ಒಂದು ರೀತಿಯಲ್ಲಿ ಬಿಸಿ ತುಪ್ಪದ ಪರಿಸ್ಥಿತಿ ಇದು. ಸರ್ಕಾರಕ್ಕೂ ಅಷ್ಟೇ, ನಾಳೆ ನೀವು ಸರ್ಕಾರದಲ್ಲಿ ಬಂದ್ರೆ ನಿಮಗೂ ಇದೇ ರೀತಿ ಸವಾಲ್ಗಳಿರುತ್ತೆ. ನಿಮ್ಮ ಸಲಹೆ ಮತ್ತೆ ನಿಮ್ಮ ಪಾತ್ರ ಏನಾಗಿರುತ್ತೆ ಆಸ್ ಅನ್ ಅಪೋಸಿಷನ್ ಪಾರ್ಟಿ? ಈಗ ಸದ್ಯಕ್ಕೆ ನಮ್ಮ ಅಧಿಕಾರ ಇಲ್ಲ, ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ. ಅಧಿಕಾರ ಇರೋದು ಅವರ ಕೈಯಲ್ಲಿ. ನಾವು 3 ಬಿಟ್ಟು 4 ಸಾರಿ ಡೆಲಿಗೇಷನ್ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳೇ 4 ಸಾರಿ ಡೆಲಿಗೇಷನ್ ಕೂಡ ಕರೆಸ್ಕೊಂಡಿದ್ದಾರೆ ತಾವಾಗಿನೇ. ಆ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ನಿರೀಕ್ಷೆಗಳನ್ನ ಹುಟ್ಟಿಸಿದ್ದಾರೆ. ಈಗ ನನ್ನ ಸರ್ಕಾರ ಬಂದ್ಮೇಲೆ ಏನ್ ಮಾಡ್ತೀನಿ ಅಂತ ಹೇಳೋದಕ್ಕಿನ್ನ ಅದು ನಗಣ್ಯ. ಈಗ ಅದು ಮುಂದೆ ಏನಾಗುತ್ತೋ ಬಿಡುತ್ತೋ ಅದು ಇವತ್ತಿನ ದಿನ ನಮ್ಮ ಪಾತ್ರ. ನಾಳೆ ಅವರು ಕೊಡ್ತಾರೆ, ಕೊಡ್ಲಿಲ್ಲ ಅಂತಂದ್ರೆ ಸಮಾಜದ ಎಲ್ಲ ಮುಖಂಡರು ಸೇರ್ಕೊಂಡು ಒಂದು ನಿರ್ಣಯವನ್ನ ಮತ್ತು ಸಮಾಜಕ್ಕೆ ಒಂದು ಸಂದೇಶವನ್ನ ಖಂಡಿತವಾಗ್ಲೂ ನಾಳೆ ಕೊಡ್ತೀವಿ. ಮೇಡಮ್, ಲಾಸ್ಟ್ ಕ್ವೆಶ್ಚನ್. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಹಿಂದುಳಿದವರಲ್ಲಿ ಒಂದು ಸಮಾನತೆ, ಅವ್ರಿಗೆ ಅವಕಾಶ ಕೊಡೋದಕ್ಕಾಗಿ ಮೀಸಲಾತಿಯ ಒಂದು ವ್ಯವಸ್ಥೆ ಸಂವಿಧಾನ ನಮಗೆ ಕೊಟ್ಟಿದೆ. ವೆರಿ ಹ್ಯಾಪಿ ಮೇಡಮ್. ಆದ್ರೆ ಔದ್ಯೋಗಿಕವಾಗಿ ಅಂದಾಗ ನಾವು ಸರ್ಕಾರದ ಮೇಲೆ ಇರುವಂತಹ ಅವಲಂಬನೆಯನ್ನ ಮರಿಬಾರ್ದು. ಸರ್ಕಾರದಲ್ಲಿ ಏನ್ ಆಗ್ತಿದೆ ಮೇಡಮ್ ಇವತ್ತು? ಇನ್ಕ್ರೀಸಿಂಗ್ಲಿ ವಿ ಆರ್ ಪ್ರೈವೇಟೈಸಿಂಗ್. ಫಲ ಅನ್ನೋದು ಕಡಿಮೆ ಆಗ್ತಿದೆ, ಫಲಾನುಭವಿಗಳು ಜಾಸ್ತಿ ಆಗ್ತಿದ್ದಾರೆ. ಹೇಗೆ ಹಂಚೋದು? ಪರಿಣಾಮ ಏನು? ಜೀವನ ನಡೆಯೋದಕ್ಕಾಗಿ ಇದು ಮಾಡೋದಾದ್ರೆ ಜೀವನ ಹೇಗೆ ನಡೀತದೆ ಈ ಪರಿಸ್ಥಿತಿಯಲ್ಲಿ? ಪ್ಲೀಸ್.
ನಾನು ಅದಕ್ಕೆ ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಸ್ವತಂತ್ರ ಪೂರ್ವದಲ್ಲಿ ಏನಿತ್ತು ನಮ್ಮ ಜನಸಂಖ್ಯೆ, ಈಗೇನಾಗಿದೆ ಜನಸಂಖ್ಯೆಗೆ ಅನುಗುಣವಾಗಿನೇ ತಾನೇ ನೌಕರಿಗಳು ಇರಬೇಕು, ಉದ್ಯೋಗಗಳು ಸಿಗಬೇಕು. 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೆನಪಿಸ್ಲಿಕ್ಕೆ ನಾನು ಬಯಸ್ತೀನಿ. ದೇಶದ ಪ್ರಧಾನಮಂತ್ರಿಗಳೇ ಹೇಳಿದ್ರಲ್ಲ, 1 ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ. ಹಾಗಾದ್ರೆ ಪ್ರೈವೇಟೈಸೇಷನ್ ಯಾರು ಮಾಡ್ತಾ ಇದ್ದಾರೆ? ನಾನು ರಾಜಕೀಯದಲ್ಲಿ ಬೆರೆಸ್ತಾ ಇಲ್ಲ, ನೀವು ಕ್ವಶನ್ ಕೇಳಿದ್ರಿ ಅಂತ. ದಿನೇ ದಿನೇ ಸರ್ಕಾರದ ಅನೇಕ ಉದ್ಯಮಗಳು ಪ್ರೈವೇಟೈಸೇಷನ್ ಆಗ್ತಾ ಇದ್ದಾವೆ. ರೈಲ್ವೆ ಹೋಯ್ತು, ನಮ್ಮ ಏರ್ಪೋರ್ಟ್ಸ್ ಹೋಯ್ತು, ಸುಮಾರು ಆಗಿದಾವೆ, ಆಗುವಂತ ಹಂತದಲ್ಲಿದ್ದಾವೆ, ಕೆಲವೊಂದು ಪೈಪ್ಲೈನ್ ನಲ್ಲೂ ಕೂಡ ಇದಾವೆ. ಆದ್ರೆ ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ ಅಂತಂದ್ರೆ 1 ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಎಷ್ಟು ಇಂಜಿನಿಯರ್ಗಳು ತಯಾರಾಗ್ತಾರೆ? ನನಗಿನ್ನ ಜಾಸ್ತಿ ನಿಮಗೆ ಗೊತ್ತಿರಬೇಕಲ್ಲ. ದೆನ್ 15 lakhs ಐ ಬಿಲೀವ್, ಆರ್ 2 lakhs, ಐ ಡೋಂಟ್ ನೋ ಎಕ್ಸಾಕ್ಟ್ ದ ಫಿಗರ್. ಬಟ್ ಅಂಥವ್ರಿಗೆ ನಾವು ಉದ್ಯೋಗ ಕೊಡ್ಲಿಲ್ಲ ಅಂತಂದ್ರೆ ಅವರೆಲ್ಲ ನಮ್ಮ ದೇಶದ ಆಸ್ತಿಗಳು, ನಮ್ಮ ರಾಜ್ಯದ ಆಸ್ತಿಗಳು, ಅವರೆಲ್ಲ ಹೊರದೇಶಕ್ಕೆ ಹೋಗ್ತಾರೆ, ಹೊರದೇಶನ ಸಂಪದ್ಭರಿತವಾಗಿ ಮಾಡ್ತಾರೆ. ಸೊ ಬಹಳಷ್ಟು ಕನ್ಫ್ಯೂಷನ್ ಇದೆ. ನೀವು ಹೇಳಿದ್ ನಿಜ, ಗವರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಅ ಬಿಸ್ನೆಸ್, ಯು ಆರ್ ವೆರಿ ಮಚ್ ರೈಟ್. ಬಟ್ ಏನು ಭವಿಷ್ಯ, ಏನು ಫಲ ಚಿಕ್ಕದು, ಫಲಾನುಭವಿಗಳ ಸಂಖ್ಯೆ ತುಂಬಾ ದೊಡ್ಡದು. ಇವತ್ತು ಸುವರ್ಣಸೌಧದಲ್ಲಿ ನಾವು ನಿಂತು ಮಾತಾಡ್ತಾ ಇದ್ದೀವಿ, ವಿಧಾನಸೌಧದಲ್ಲಿ ನಾವು ಮಾತಾಡ್ತೀವಿ. ವಿಶ್ವೇಶ್ವರ ಅಂತವ್ರನ್ನ ಎಲ್ಲಿ ಸೃಷ್ಟಿ ಮಾಡೋದು? ಹಾಗಾದ್ರೆ ಈಗ ನಾನು ಒಂದು ಲಾಸ್ಟ್ಗೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಸಮಾಜದಲ್ಲಿ ಮೊನ್ನೆ ನೀಟ್ ಎಕ್ಸಾಮ್ ಆಯ್ತು. 99% ತಗೊಂಡಂತ ಒಬ್ಬ ಹುಡುಗಿಗೆ MBBS ಸೀಟ್ ಸಿಕ್ಲಿಲ್ಲ. 99% ತಗೊಂಡು ಹೇಗನ್ಸುತ್ತೆ? ಬಹಳಷ್ಟು ಕಷ್ಟದಲ್ಲಿ ತಂದೆ ತಾಯಿ ಅವ್ರನ್ನ ಸೂಲ ಮಾಡಿ ಅವ್ರನ್ನ ಅಲ್ಲಿವರೆಗೆ ತಗೊಂಡು ಹೋದ್ರು. ಅವಳಿಗೆ ಸೀಟ್ ಸಿಕ್ಲಿಲ್ಲ. ಡೊನೇಷನ್ ಕೊಟ್ಟು ಕಲಿಸುವಂತ ಪರಿಸ್ಥಿತಿ ಅವ್ರಿಗಿಲ್ಲ. ಏನ್ ಮಾಡ್ತಾರೆ? 1 ವರ್ಷ ಮಗಳನ್ನ ಮನೆಯಲ್ಲೇ ಇಟ್ಕೊಟ್ಟು ಮುಂದೆ ನೋಡೋಣ. ಬಹಳಷ್ಟು ಕಷ್ಟ ಇದೆ ನಮ್ಮ ಸಮಾಜದಲ್ಲಿ ಕಲಿಯುವಂತ ಹುಡುಗರಿಗೆ, ಬಹಳಷ್ಟು ಕಷ್ಟ ಇದೆ. ತೆಗೆದಂತ ವಿದ್ಯಾರ್ಥಿಗೆ ಪಂಚಮಸಾಲಿ ಸಮುದಾಯದ ಒಂದು ಯುವಕ ಅಥವಾ ಯುವತಿ ಆಗಿದ್ರೆ ಅವ್ರಿಗೆ ಅವಕಾಶ ಸಿಗಬೇಕು. ಮೀಸಲಾತಿ ಮೂಲಕ ಅವಕಾಶ ಸಿಕ್ಕರೆ ಬಹಳ ಸಂತೋಷ. ಅಟ್ ದ ಸೇಮ್ ಟೈಮ್ ಐಡ್ ಲೈಕ್ ಟು ರಿಮೈಂಡ್ ಯು ಮೇಡಮ್, ಮತ್ತೊಂದು ಯಾವುದೋ ಒಂದು ಸಮುದಾಯದಲ್ಲಿ ಅದೇ 99% ತೆಗೆದು ಅವರು ಮೀಸಲಾತಿಗೆ ಅರ್ಹರ್ ಅಲ್ಲದೆ ಇರೋದ್ರಿಂದ ಅವರು ಕೂಡ ವಂಚಿತರಾಗಿರ್ತಾರೆ. ನಾವು ಗಮನ ಅವ್ರ ಕಡೆ ಕೂಡ ಒಮ್ಮೆ ಯಾವಾಗಾದ್ರೂ ಸ್ಪಷ್ಟಪಡಿಸ್ತೀನಿ. ತಮ್ಮ ಮಾಧ್ಯಮದ ವಾಹಿನಿಯ ಮುಖಾಂತರ ಬಹಳಷ್ಟು ಸ್ಪಷ್ಟಪಡಿಸ್ತೀನಿ. ನಾವು ತುಂಬಾ ಮುಗ್ಧರು, ಪಂಚಮಶಾಲಿಗಳು. ನಾವು ಯಾವುದೇ ಸಮಾಜದ ಹಕ್ಕನ್ನ ಕಿತ್ಕೊಂಡು ಬೇರೆಯವರ ಹೊಟ್ಟೆ ಮೇಲೆ ಹೊಡೆದಿ ನಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳುವಂತ ಜಾತಿಯವರು ಅಲ್ಲ. ನಾನು ಬೇರೆ ಜಾತಿಯವರಿಗೆ ನ್ಯಾಯ ಕೊಟ್ಟು, ನಾವು ಹೇಳ್ತೀವಿ, ಯಾವಾಗಿದ್ರು ಹೇಳ್ತೀವಿ, ನಾವು ಒಂದು ರೊಟ್ಟಿಯಲ್ಲಿ 4 ಜನರಿಗೆ 4 ತುತ್ತನ್ನ ಕೊಟ್ಟು ಕೊನೆ ತುತ್ತನ್ನ ತಿನ್ನೋದೇ ಪಂಚಮಸಾಲಿಗಳು ಅಂತ ಹೇಳ್ತಾ ಇರ್ತೀವಿ. ಸೊ ಬೇರೆ ಜಾತಿಗಳಿಗೆ ಅನ್ಯಾಯ ಮಾಡಿ ನಾವು ನಮ್ಮ ಹಕ್ಕನ್ನ ತಗೊಳ್ಳೋದಿಲ್ಲ. ಅವ್ರಿಗೂ ನ್ಯಾಯ ಕೊಡಿ, ನಮಗೂ ನ್ಯಾಯ ಕೊಡಿ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಕೊನೆ ಕೆಲವು ನಿಮಿಷ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ನೋಡ್ತೀರಿ ಟು ದ ಪಾಯಿಂಟ್.